ಸೊ ಅಕ್ಕ, ಯಾವ ಸ್ಟಾರ್ ಹೀರೋಗೂ ಅಥವಾ ಬೇರೆ ಯಾವ ನಟರಿಗೂ ಈ ತರ ಒಂದು ಸಿನಿಮಾನ ಹಬ್ಬ ತರ ಐ ಡೋಂಟ್ ಥಿಂಕ್ ಫ್ಯಾನ್ಸ್ ಇಲ್ಲಿ ತನಕ ನಾನು ಸೆಲೆಬ್ರೇಟ್ ಮಾಡಿರೋ ನಾನು ನೋಡಿಲ್ಲ. ಸೊ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಏನು ಗೊತ್ತಾ ರಚನಾ, ಫಾರ್ ಹಿಮ್ ಟು ರೀಚ್ ದಿಸ್ ಪ್ಲೇಸ್, ಫಾರ್ ಹಿಮ್ ಟು ಅಚೀವ್ ದಿಸ್, ಹೀಸ್ ಟೇಕನ್ 25 years. ಆ್ಯಂಡ್ ನಾನು ನೋಡ್ದಂಗೆ ದರ್ಶನ್ ವಾಸ್ ಲೈಕ್ ಫ್ರಮ್ ಸ್ಕ್ರಾಚ್ ಆಫ್ ಸೀನ್ ಹಿಮ್, ಆಯ್ತಾ. ಅವರು ತುಂಬ ಕಷ್ಟಪಟ್ಟು ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಫಿಲಮ್ಗೂ ತುಂಬ ಡೆಡಿಕೇಶನ್, ಹೀಸ್ 100 ಅಲ್ಲ 1000% ಡೆಡಿಕೇಟೆಡ್ ಟು ಈಚ್ ಆ್ಯಂಡ್ ಎವ್ರಿ ಮೂವಿ ಟಿಲ್ ಡೇಟ್ ಮಾಡ್ಕೊಂಡು ಬಂದಿದ್ದಾರೆ, ಆಯ್ತಾ. ಸೊ ಅದು ಇಟ್ಸ್ ಅ ಸ್ಲೋ ಪ್ರೋಸೆಸ್. ಇವಾಗ ಬೇರೆಯವರು ಅದು ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಇಟ್, ಬಟ್ ನಾನು ನೋಡಿರೋ ದರ್ಶನ್ ಹತ್ರದಿಂದ ಅವ್ರ ಪ್ರೊಫೆಷನ್ನ ದೇವ್ರಕ್ಕಿಂತ ಜಾಸ್ತಿ ಪೂಜೆ ಮಾಡ್ತಾರೆ. ಲೈಕ್ ಹಿ ಪ್ಲೇಸಸ್ ಇಟ್ ಇನ್ ದಟ್ ಪೊಸಿಷನ್. ಆ್ಯಂಡ್ ಅವರಿಗೆ ಫ್ಯಾನ್ ಬೇಸ್, ಫ್ಯಾನ್ ಕ್ರಿಯೇಟ್ ಆಗಿರೋದು ವಿತ್ ಟೈಮ್ ಆಯ್ತಾ. ಸೊ ಅದನ್ನ ನೋಡಿದಾಗ ನಂಗೆ ತುಂಬಾ 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 ಖುಷಿ ಆಗುತ್ತೆ. ಆ್ಯಂಡ್ ಐ ಫೀಲ್ ಹಿ ಇಸ್ ಬ್ಲೆಸ್ಡ್. ಏನೇ ಪ್ರಾಬ್ಲಮ್ಸ್ ಇರ್ಬೋದು ಲೈಫಲ್ಲಿ, ಸಿ ವಿ ಹ್ಯಾವ್ ಲಾಟ್ ಆಫ್ ಇಶ್ಯೂಸ್ ಇನ್ ಹಿಸ್ ಲೈಫ್. ಹಿ ಸೀನ್ ಲಾಟ್ ಆಫ್ ಹಾರ್ಡ್ಶಿಪ್ಸ್, ಹಾರ್ಡ್ ಥಿಂಗ್ಸ್, ಎಷ್ಟೊಂದು ಅಪ್ಸ್ ಆ್ಯಂಡ್ ಡೌನ್ಸು. ಬಟ್ ಸಮ್ವೇರ್ ಐ ಫೀಲ್ ಹೀಸ್ ಬ್ಲೆಸ್ಡ್. ಎಲ್ಲೋ ಒಂದ್ ಕಡೆ ಬ್ಲೆಸ್ಸಿಂಗ್ ಇರೋದ್ರಿಂದಾನೇ ಐ ಥಿಂಕ್ ಇಷ್ಟು ಜನದ ಪ್ರೀತಿ ಸಿಗಕ್ಕೆ ಸಾಧ್ಯ. ಸಿ ಈಗ ನಮ್ಮ ಮನೆಯವ್ರು ಅಂದ್ರೆ ಮಾತ್ರ ನಾವು ಪ್ರೀತಿ ಮಾಡ್ತೀವಿ, ಸ್ವಲ್ಪ ಒಂದು ಹೊರಗಿನ ಜನ ಅಂದ್ರೆ ನಾವು ಅಷ್ಟು ಪ್ರೀತಿ ಕೊಡಲ್ಲ. ಬಟ್ ಫಾರ್ ದರ್ಶನ್ ಏನಾಗುತ್ತೆ, ಇಷ್ಟು ಜನ ಪ್ರೀತಿ ಬರ್ತಾ ಇದೆ ಅಂದ್ರೆ ಐ ಕೀಪ್ ಟೆಲ್ಲಿಂಗ್ ಹಿಮ್, ನೀನು ಪದೇ ಪದೇ ಹುಟ್ಟು ಬರ್ಬೇಕು ಅನ್ಸುತ್ತೆ ಈ ಋಣ ತೀರ್ಸಕ್ಕೆ. ಐ ಡೋಂಟ್ ನೋ ಫಾರ್ ಹೌ ಮೆನಿ ಜನ್ಮಾಸ್ ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ದಿಸ್ ವರ್ಲ್ಡ್. ನೀನ್ ಅವ್ರ ಹೆಂಗ್ ತೀರಿಸ್ತೀಯ ನೀನು, ಅಂಡ್ ಯು ಆರ್ ಸೋ ಬ್ಲೆಸ್ಡ್ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಫಾರ್ ಅಸ್ ಅವ್ರ ಸೆಲೆಬ್ರಿಟೀಸ್ ಅಂತ ಅವ್ರು ಹೇಳ್ತಾರೆ, ಫಾರ್ ಅಸ್ ದೇ ಮೀನ್ ಅ ಲಾಟ್. ನಾವು ಮನೇಲಿ ಮಾತಾಡ್ಬೇಕಾದ್ರೂ, ಈಗಲೂ ಹೋಗ್ಬೇಕಾದ್ರೂ ನನ್ನ ಜೇಸಿಗೆ ಪದೇ ಪದೇ ಹೇಳ್ತಾ ಇರ್ತೀನಿ, ಎಷ್ಟು ಬ್ಲೆಸ್ಡ್ ನೀನು, ಲೈಕ್ ಹೌ ಮಚ್ ಲವ್ ದೇ ಆರ್ ಶೋಯಿಂಗ್ ಇನ್ ಯುವರ್ ಆಬ್ಸೆನ್ಸ್ ಆಲ್ಸೋ, ದೇ ಮಾಡ್ರೇಟಿಂಗ್ ಯು, ಎಷ್ಟು ಇದು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಪದೇ ಪದೇ ಹೇಳ್ತಿರ್ತೀನಿ ರಚನಾ. ಆ್ಯಂಡ್ ವಿ ಫೀಲ್ ವೆರಿ ವೆರಿ ಬ್ಲೆಸ್ಡ್. ಐ ಫೀಲ್ ಹೀ ಈಸ್ ಅ ಬ್ಲೆಸ್ಡ್ ಸೋಲ್. ಎಕ್ಸಾಕ್ಟ್ಲಿ, ಹೀ ಈಸ್ ಅ ವೆರಿ ಬ್ಲೆಸ್ಡ್ ಸೋಲ್.